ಅಮ್ಮ ಎಷ್ಟೊತ್ತಮ್ಮ ರೆಡಿ ಆಯ್ತಾ? ಬೇಗ ಎದ್ದು ರೆಡಿ ಆಗು ಅಂತ ಹೇಳ್ಬಿಟ್ಟು. ಅಲ್ಲಮ್ಮ ನೀನೇ ಇನ್ನೂ ರೆಡಿ ಆಗಿಲ್ವಲ್ಲ? ನೀನ್ ಹೇಳ್ದೆ ಅಂತ ನಾನು ಬೇಗ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಬೇಗ ಬಾರಮ್ಮ. ಎಷ್ಟೊತ್ತು? ಇರೋ ಚಿಕ್ಕಣ್ಣ, ಮೊನ್ನೆ ಯಾವ್ದೋ ಹೊಸ ಸೀರೆ ತಗೊಂಡಿದ್ದೆ, ನೆರಗೆನೆ ಸರಿಯಾಗಿ ಕುತ್ಕೋತಿಲ್ಲ ನೋಡು. ಅವಾಗಿಂದ ಏಪಟಿ ಕಷ್ಟಪಡ್ತಿದ್ದೀನಿ ಗೊತ್ತಾ? ಅಯ್ಯೋ ಇದು ಮನೆ ಹಾಳಾಗೋಗ, ನೆರಗೆನೆ ಸರಿಯಾಗಿ ಕುಕ್ಕಳಕ್ಕಿಲ್ವಲ್ಲ. ಅವ್ಳು ಯಾವಳು ಕಿಲಾಡಿ ಕೊಟ್ಟಿದ್ದ ಐರನ್ ಸರಿಯಾಗಿ ಐರನ್ನೇ ಮಾಡಿಲ್ಲ ನೋಡೋಳು. ಅವಳಿಗೆ ಪುಕ್ಸಟೆ ಮಾಡ್ಕೊಡ್ತಾಳ. ಯಾರ ಹೊಸಬ್ಳು ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಒಂಚೂರು ಪಾಸ್ ಹಾಕೊಡಮ್ಮ, ಹಂಗೆ ಐರನ್ ಮಾಡ್ಕೊಡು ಅಂತ ಕೊಟ್ರೆ ಹಿಂಗ ಮಾಡಿರೋದು ನೋಡು. ಸರಿ ನೆರಗೆನೆ ಕುತ್ಕೋತಿಲ್ಲ, ಹೆಂಗೋ ಒಂಚೂರು ನಾನೇ ಸರಿ ಮಾಡ್ಕೊಂಡಿದ್ದೀನಿ. ಇರ್ಲಿ ಬಿಡಮ್ಮ, ಇವಾಗ ಟೈಮ್ ಆಯ್ತು, ಬಾ ಹೋಗೋಣ. ಬೇಗ ಹೋಗಿ ಶಿಲ್ಪನ್ ಕರ್ಕೊಂಡ್ ಬರ್ಬೇಕಲ್ಲ. ಹ್ಞೂ ಹೇಳಪ್ಪ. ಮತ್ತೆ ಫೋನ್ ಮಾಡಿ ಹೇಳಿದ್ದೇನು ಹೊರಟಿದೀವಿ ಅಂತ? ಹೂನಮ್ಮ, ಈಗ ಶಿಲ್ಪಂಗ್ ಫೋನ್ ಮಾಡಿದ್ದೆ. ಇವಾಗ ಹೊರಡ್ತಾ ಇದೀವಿ ಅಂತ ಹೇಳಿದೀನಿ. ಸರಿ. ಕಾರ್ಗೆ ಹೇಳಿದ್ದೇನು? ಹೂನಮ್ಮ, ನನ್ನ ಫ್ರೆಂಡ್ದೇ ಕಾರು ತಗೊಂಡೋಗು ಅಂತ ಹೇಳಿದಾನೆ, ಇಸ್ಕೊಂಡ್ ಬಂದಿದ್ದೀನಿ. ಸರಿ ಕಣಪ್ಪ, ಆಯ್ತು ನಡಿ ಹೋಗೋಣ. ಒತ್ತಿ ಮುಂಚೆ ಹೋಗಿ ಕರ್ಕ ಬಂದ್ಬಿಡೋಣ. ಮಗನ ಸಂಜೆ ಟೈಮೆಲ್ಲ ಕರ್ಕೊಂಬರೋದು ಬೇಡ. ಆಯ್ತು ನಡಿಯಮ್ಮ. ಅದಕ್ಕೆ ಇದೇನ್ ಅದಕ್ಕೆ ಬಿಡಿ ಸಾಕು, ಎಷ್ಟು ಅಲಂಕಾರ ಮಾಡ್ತೀರಾ? ನಾನೇನು ಹೊಸದಾಗಿ ಮದ್ವೆಗೆ ಹೋಗ್ತಾ ಇದ್ದೀನಾ? ಬಂದಿರೋದು ಬಾಣಿತನಕ್ಕೆ, ಬಾಣಿತನ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಒಳ್ಳೆ ಹೊಸದಾಗಿ ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಕಳಿಸ್ತಾರಲ್ಲ, ಆ ರೀತಿ ರೆಡಿ ಮಾಡಿ ಕಳಿಸ್ತಾ ಇದ್ದೀರಪ್ಪ. ಹಾಗಲ್ಲ ಶಿಲ್ಪ, ಅದು ಎಷ್ಟೋ ತಿಂಗಳಾದ್ಮೇಲೆ ಗಂಡನ ಮನೆಗೆ ಹೋಗ್ತಾ ಇದೆಯಾ, ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕಲ್ವಾ? ನಾನು ಬಾಣಿತನ ಮುಗಿಸ್ಕೊಂಡು ಬರುವಾಗ ನಮ್ಮಮ್ಮನ ಕೂಡ ಹೀಗೆ ರೆಡಿ ಮಾಡಿ ಕಳಿಸಿದ್ರು. ತುಂಬಾ ಥ್ಯಾಂಕ್ಸ್. ಅದಕ್ಕೆ ನೀವೆಷ್ಟು ಕಾಳಜಿ ಮಾಡ್ತೀರಾ ನನ್ನನ್ನ, ಆಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರಾ. ಮುಂದಿನ ಜನ್ಮದಲ್ಲೂ ನೀವೇ ನನ್ನ ಅದಕ್ಕೆ ಆಗಿರ್ಬೇಕು, ಇಲ್ಲ ಅಂತಂದ್ರೆ ನಿಮ್ ತಂಗಿ ಆಗಿರ್ಬೇಕು. ನೀವು ನನ್ಗೆ ಅಕ್ಕ ಆಗ್ಬೇಕು. ನಾನು ಇಷ್ಟೋ ಸರಿ ಈ ರೀತಿ ಆ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಅಣ್ಣನಂತಾನೆ ಅಣ್ಣ ಬೇಕು, ನಿಮ್ ತರನೇ ಅದಕ್ಕೆ ಬೇಕು. ನಿಮ್ ತರ ಅಲ್ಲ, ನೀವೇ ಬೇಕು. ಆಯ್ತು ಶಿಲ್ಪ, ನನ್ಗೂ ಕೂಡ ನಿಮ್ ತರನೇ ನಾದ್ನಿ ಬೇಕು. ಎಷ್ಟೋ ಮನೆಗಳಲ್ಲಿ ಅದಕ್ಕೆ ನಾದ್ನಿ ಎಷ್ಟು ಕಿತ್ತಾಡ್ತಿರ್ತಾರೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. ನಮ್ಮಿಬ್ರು ನೋಡಿ ಕಲಿಬೇಕು ಅವರೆಲ್ಲ. ಅದಕ್ಕೆ ನಾದ್ನಿ ಅಂದ್ರೆ ಹೇಗಿರ್ಬೇಕು ಅಂತ. ತಾಯಿ ಮಗಳ ಸಂಬಂಧ ಇದ್ದಾಗೆ ಇದೆ. ಅದಕ್ಕೆ ಇದೇ ಮಾತಿಗೆ, ಇದೇ ಪ್ರೀತಿಗೆ ನಾನು ಸೋತೋಗಿದ್ದು. ನನ್ನಲ್ಲಿ ಏನು ಬದಲಾವಣೆ ಆಗಿದೆಯೋ ಅದಕ್ಕೆಲ್ಲ ನೀವೇ ಕಾರಣ. ಅದಕ್ಕೆ ನನಗೆ ಒಂದೊಂದ್ಸತಿ ನಾನು ಮುಂಚೆ ಎಲ್ಲ ಹೇಗಿದ್ದೆ, ಎಷ್ಟು ಬದಲಾಗಿದ್ದೀನಿ, ಅದೆಲ್ಲ ನೆನ್ಸ್ಕೊಂಡ್ರೆ ನಾನು ನಿಜವಾಗ್ಲೂ ನಾನೇನಾದು ಅಂತ ಅನ್ಸ್ಬಿಡುತ್ತೆ. ನನ್ನೊಳಗೂ ಕೂಡ ಇಂಥ ಒಳ್ಳೆತನ ಇತ್ತ ಅಂತ. ಯಾಕೆ ಶಿಲ್ಪ ಹಾಗಂತ್ಯ? ಎಲ್ಲ ಹೆಣ್ಮಕ್ಳಲ್ಲೂ ಒಳ್ಳೆತನ ಇದ್ದೇ ಇರುತ್ತೆ. ಅದು ಹೊರಗಡೆ ಬರೋದಕ್ಕೆ ಕೆಲವು ಸನ್ನಿವೇಶಗಳು ಕಾಲಕ್ಕೆ ತಕ್ಕಂಗೆ ಬದಲಾಗ್ಲೇಬೇಕಲ್ವಾ? ಹೌದು, ಅದಕ್ಕೆ ನಿಮ್ಮ ಮಾತು ನಿಜಾನೇ. ಮತ್ತೆ ಶಿಲ್ಪ, ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಮ್ಮ. ಅವಾಗವಾಗ ಫೋನ್ ಮಾಡ್ತಿರೋ. ನನಗೆ ಗೊತ್ತು, ಸಂಸಾರ ಆದಮೇಲೆ ಬ್ಯುಸಿ ಇದ್ದೇ ಇರ್ತೀಯ ನೀನು. ಮಗು ಬೇರೆ ಇದೆ ಇವಾಗ. ಆದ್ರೂ ನನಗೆ ಮಾಡಿಲ್ಲ ಅಂತ ಅಂದ್ರೂ ಅತ್ತೆಗಾದ್ರೂ ಮಾಡ್ತಿರೋ. ಅತ್ತೆ ದಿನಕ್ಕೆ ಎಷ್ಟು ಸತಿ ನೆನ್ಸ್ಕೋತಾರೆ ಗೊತ್ತಾ ನೀನನ್ನ? ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ರೂ ಕೂಡ ತಾಯಿ ಆದವಳಿಗೆ ಮಗಳದೇ ಚಿಂತೆ ಇರುತ್ತೆ. ನನ್ನ ಮಗಳು ಏನು ಮಾಡ್ತಿದ್ದಾಳೋ ಏನೋ, ಊಟ ಮಾಡಿದ್ಲೋ ಇಲ್ವೋ, ಏನಾದರೂ ಸಮಸ್ಯೆ ಇದೆಯಾ ಅವಳಿಗೆ, ಅವಳು ನೆಮ್ಮದಿಯಾಗಿದ್ದಾಳ, ಇದೆಲ್ಲ ಚಿಂತೆ ಮಾಡ್ತಿರ್ತಾರೆ ತಾಯಂದ್ರು. ಅದಕ್ಕೆ ನೀನು ಒಂದ್ಸರಿ ದಿನಕ್ಕೆ ಫೋನ್ ಮಾಡಿ, ಅಮ್ಮ ನಾನು ಚೆನ್ನಾಗಿದ್ದೀನಿ, ಇವತ್ತು ಹಿಂಗಾಯ್ತು ಅಂತ ಒಂದು ಮಾತು ಹೇಳಿಬಿಟ್ರೆ ಅವರಿಗೆ ಒಂಥರ ಸಮಾಧಾನ ಆಗುತ್ತೆ. ಸರಿ ಅದಕ್ಕೆ ಆಯ್ತು, ಹಾಗೆ ಮಾಡ್ತೀನಿ ಬಿಡಿ. ದಿನಕ್ಕೆ ಒಂದ್ಸತಿನಾದರೂ ಅಮ್ಮನ ಹತ್ರ ಮಾತಾಡ್ತೀನಿ. ಶಿಲ್ಪ, ರೆಡಿ ಆತೇನಮ್ಮ? ಹೂನಮ್ಮ, ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನ್ನ. ಹೂನಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಾನು ಬೇಡ ಬೇಡ ಅಂತ ಅಂದ್ರೂ ಅದಕ್ಕೇನೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇರ್ಲಿ ಬಿಡಮ್ಮ, ಚೆನ್ನಾಗಿ ಕಾಣಿಸ್ತಿದ್ಯಾ ಮಗಳೇ. ಮತ್ತೆ ಶಿಲ್ಪ, ಹೋದ್ಮೇಲೆ ಫೋನ್ ಮಾಡಮ್ಮ, ಮರಿಬೇಡ. ನನಗಂತೂ ನೀನು ಹೋದ್ಮೇಲೆ ನಿಂದೇ ನೆನಪಾಗ್ತಿರುತ್ತೆ. ಎಲೆ ಮಗು ಕಟ್ಕೊಂಡು ಹೇಗೆ ಒದ್ದಾಡ್ತೀಯೋ. ನಿಮ್ಮ ಅತ್ತೆಯವ್ರಿಗೆ ಪಾಪ ವಯಸ್ಸಾಗಿದೆ, ಆ ಕೆಲಸದಲ್ಲಿ ನಿಮ್ಗೇನು ಸಹಾಯ ಮಾಡಕ್ ಆಗಲ್ಲ. ಅವರು ಮಗುನು ಕೂಡ ಜಾಸ್ತಿ ಹೊತ್ತು ನೋಡ್ಕೊಳಕ್ ಆಗಲ್ಲ ಪಾಪ. ಅವ್ರು ತುಂಬಾ ತುಂಟ ಬೇರೆ ಆಗ್ಬಿಟ್ಟಿದ್ದಾನೆ. ನೀನೊಬ್ಳೆ ಮನೆ ಕೆಲಸ ಮಾಡ್ಕೊಂಡು ಮಗುನ್ ನೋಡ್ಕೊಂಡು ಹೇಗಿರ್ತೀಯೋ ಮಗಳೇ, ನನಗೆ ಅದೇ ಚಿಂತೆ ಆಗೋಗಿದೆ. ಇಲ್ಲ ಬಿಡಿಯತ್ತೆ, ಆ ರೀತಿ ಎಲ್ಲ ಏನಾಗೋದಿಲ್ಲ. ಶಿಲ್ಪಂಗೆ ನಾನೆಲ್ಲ ಹೇಳಿದ್ದೀನಿ, ಹೇಗಿರ್ಬೇಕು, ಯಾವ್ಯಾವ ಕೆಲಸನ ಯಾವ್ಯಾವ ಟೈಮಲ್ಲಿ ಮಾಡ್ಕೋಬೇಕು, ಆಮೇಲೆ ಮಗು ಹೇಗೆ ಟೈಮ್ ಕೊಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಹೌದಮ್ಮ, ಅದಕ್ಕೆ ಎಲ್ಲ ಹೇಳಿದ್ದಾರೆ. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನೀನು ಆರೋಗ್ಯದ ಕಡೆ ಗಮನ ಇಲ್ಲಮ್ಮ. ದಿನಕ್ಕೆ ಒಂದ್ಸತಿನಾದರೂ ನಿನ್ನ ಹತ್ರ ಮಾತಾಡ್ತೀನಿ, ಯೋಚನೆ ಮಾಡಬೇಡ. ಸರಿ ಮಗಳೇ, ಆಯ್ತು. ಶಿಲ್ಪ, ಅಳಿಯಂದ್ರಿಗೆ ಫೋನ್ ಮಾಡಿದ್ದೇನಮ್ಮ. ಅವ್ರೇನಾದರೂ ಮಾಡಿದ್ರಾ? ಬರ್ತಾ ಇದ್ದಾರಂತ, ಇನ್ನ ಹೊರಟಿಲ್ವಂತ? ಮಾಡಿದ್ರು ಅಮ್ಮ, ಅವರೇ ಮಾಡಿದ್ರು, ಹೊರಟಿದಾರಂತೆ. ಆಳೆ ಅರ್ಧ ಗಂಟೆ ಆಗಿದೆ ಅವ್ರು ಹೊರಟು. ಓ ಹೌದಾ? ಹಂಗಾದ್ರೆ ಇನ್ನೊಂದು ಅವರಲ್ಲಿ ಬಂದ್ಬಿಡ್ತಾರ ಅವರು. ಅಮ್ಮ ಲಕ್ಷ್ಮಿ, ಅಡುಗೆ ಎಲ್ಲ ರೆಡಿ ಇದೆ ಅಲ್ವಾ? ಹಾ ಅತ್ತೆ, ಅಡುಗೆ ಎಲ್ಲ ರೆಡಿ ಇದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಬೇಗ ಇದು ಎಲ್ಲ ರೆಡಿ ಮಾಡಿದ್ದೀನಿ. ಪಾಪು ಎದ್ನಾ? ಹೂನಮ್ಮ, ಪಾಪು ಎದ್ದಿದ್ದಾನೆ. ರವಿ ಕೈಲಿ ಕೊಟ್ಟಿದ್ದೀನಿ ಪಾಪನ. ಅವನಿಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಅಜ್ಜಿ ಬರ್ತಾ ಇದ್ದಾರೆ, ಅಪ್ಪ ಬರ್ತಾ ಇದ್ದಾರೆ. ಅವನು ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಲಿ. ಅತ್ತೆ, ನೀವು ಹೋಗ್ತೀರಾ ಹಂಗಿದ್ರೆ ಊರಿಗೆ? ಹ್ಞೂ ಚಿನಿಮಾ, ಇವತ್ತು ಹೋಗ್ತಾ ಇದ್ದೀನಿ. ಹಾ, ಪಾಪುನ ಕರ್ಕೊಂಡು ಹೋಗ್ತೀರಾ? ಹ್ಞೂ ಚಿನಿ, ಪಾಪು ನಾನು ಇಬ್ರು ಹೋಗ್ತಾ ಇದ್ದೀವಿ. ಮಾಮ ಬರ್ತಾ ಇದ್ದಾರಲ್ಲ, ಮಾಮನ ಜೊತೆ ನಾನು ಪಾಪು ಇಬ್ರು ಹೋಗ್ತೀವಿ. ಅತ್ತೆ, ನಂಗೆ ತುಂಬ ಬೇಜಾರಾಗುತ್ತೆ ಅತ್ತೆ, ನೀವಿಲ್ಲ ಅಂದರೆ. ಪಾಪು ಜೊತೆ ಆಟ ಆಡಬೇಕು ಅಂತ ಅನ್ಸುತ್ತೆ. ಪಾಪುನ ಇಲ್ಲೇ ಬಿಟ್ಟೋಗಿ. ಅಯ್ಯೋ ಇಲ್ಲ ಚಿನಿಮಾ,
ಪಾಪುನ ಬಿಟ್ಟೋಗಕ್ಕಾಗಲ್ಲ ಕಂದ. ಪಾಪು ಇನ್ನು ಚಿಕ್ಕವನಲ್ವಾ, ಅಮ್ಮ ಬೇಕು ಅಂತ ಹತ್ತು ಬಿಡ್ತಾನೆ. ಅವ್ನು ಸ್ವಲ್ಪ ದೊಡ್ಡವನಾಗ್ಲಿರೋ, ಅವಾಗ ಇಲ್ಲಿಗೆ ಕರ್ಕೊಬಂದು ಬಿಡ್ತೀನಿ. ಇಲ್ಲ ಅಂತಂದ್ರೆ ನೀನೇ ಬಾ, ಅಲ್ಲಿ ನನ್ನ ಜೊತೆ ಸ್ವಲ್ಪ ದಿನ ಇರುವಂತೆ, ಪಾಪು ಜೊತೆ ಆಟಾಡ್ಕೊಂಡು. ಚಿನಿಮಾ ಸುಮ್ಮನಿರು, ಇನ್ನೊಂದಿನ ಹೋದ್ರಾಯ್ತು. ನಾನೇ ಒಂದಿನ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು. ಈಗ ನಾಳೆ ಬೇರೆ ನಿನ್ನನ್ನು ಸಂಗೀತ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೇಡ ಕಂದಮ್ಮ. ಇನ್ನೊಂದು ತಿಂಗಳು ಸಂಗೀತ ಕ್ಲಾಸ್ ಮುಗಿಲಿ, ಆಮೇಲೆ ಅತ್ತೆ ಮನೆಗೆ ಹೋಗಿ ಬರೋಣ. ಹಾಂ, ಅಲ್ಲ ಅದಕ್ಕೆ ನಾಳೆನೇ ಅಡ್ಮಿಷನ್ ಮಾಡಿಸ್ತಿದ್ದೀರಾ? ಹ್ಞೂ ಶಿಲ್ಪ, ನಾಳೆನೇ ಅಡ್ಮಿಷನ್ ಮಾಡ್ಸೋಣ ಅಂತ ಇವ್ರ ಅಣ್ಣನ ಹತ್ರ ಮಾತಾಡಿದ್ದೀನಿ. ಯಾಕಂದರೆ ಆಲೇ ಬ್ಯಾಚಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ. ಲೇಟ್ ಆಗಿಬಿಟ್ರೆ ಚಿನಿಮಾಗೆ ಕಲಿಯೋದಕ್ಕೆ ಕಷ್ಟ ಆಗ್ಬೋದು ಅಂತ. ಅವಳ ಕಂಠ ತುಂಬ ಚೆನ್ನಾಗಿದೆಯಲ್ಲ, ಸಂಗೀತ ಕ್ಲಾಸಿಗೆ ಹಾಕೋಣ ಅಂತ. ನೋಡೋಣ ಹೇಗಾಗುತ್ತೋ. ಹಾಗಿದ್ರೆ ಬಿಡಿ, ಅದಕ್ಕೆ ಹೋಗ್ಲಿ. ಚಿನಿಮಾ ನಾಳೆಯಿಂದ ಸಂಗೀತ ಕ್ಲಾಸ್ ಇದೆಯಂತೆ, 1 ತಿಂಗಳು ಮುಗಿಸ್ಕೊಂಡ್ಬಿಡು. ಆಮೇಲೆ ಈ ಅತ್ತೆ ಜೊತೆ ಬಂದು ಆಟಾಡೋದಿದ್ದೇ ಇರುತ್ತಲ್ವಾ. ಚಿನಿಮಾ, ನನಗೂ ಕೂಡ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರಾಗ್ತಿದೆ. ನನ್ನ ತವ್ರ ಮನೆ ಮಹಾಲಕ್ಷ್ಮಿ ನೀನು. ನಮ್ಮ ಅದಕ್ಕೆ ಲಕ್ಷ್ಮಿ ಹೊಟ್ಟೆಲಿ ಪುಟ್ಟ ಮಹಾಲಕ್ಷ್ಮಿ ಹುಟ್ಟಿದ್ಯಾ. ನನಗಂತೂ ನನ್ನ ಮನೆಗೆ ಹೋದ್ಮೇಲೂ ನಿಂದೇ ನೆನಪಾಗ್ತಿರುತ್ತೆ ಗೊತ್ತಾ. ನಾನು ಪ್ರತಿದಿನ ಅಮ್ಮಂಗೆ ಫೋನ್ ಮಾಡ್ತೀನಿ, ಅವಾಗ ನೀನು ಮಾತಾಡೋ ನನ್ನ ಜೊತೆ. ನಿನ್ನ ಜೊತೆ ಮಾತಾಡಿದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಹೋಗತ್ತೆ, ಏನೋ ಒಂದು ಹೇಳ್ಬಿಡ್ತೀರಾ. ಆಯಿತು, ಡೈಲಿ ಫೋನ್ ಮಾಡಬೇಕು, ನಾನು ನಿಮ್ಮ ಹತ್ರ ಡೈಲಿ ಮಾತಾಡಬೇಕು. ಆಮೇಲೆ ಪಾಪುನ ನಾನು ಮೊಬೈಲಲ್ಲಿ ನೋಡ್ತೀನಿ. ಪಾಪು ಆಟ ಆಡೋದು, ಏನೇನು ಮಾಡ್ತಾನೆ ತುಂಟಾಟ ಎಲ್ಲನೂ ನನಗೆ ಮೊಬೈಲಲ್ಲಿ ಕಳಿಸಿ, ಅಜ್ಜಿ ಮೊಬೈಲ್ಗಾದ್ರೂ ಕಳಿಸಿ, ಇಲ್ಲ ಅಮ್ಮನ ಮೊಬೈಲ್ಗಾದ್ರೂ ಕಳಿಸಿ, ನಾನು ನೋಡ್ತೀನಿ. ಆಯಿತು ಚಿನಿಮಾ, ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ಆಮೇಲೆ ಸಂಗೀತ ಕ್ಲಾಸ್ಗೆ ಆಗ್ತಾ ಇದ್ದಾರೆ ಅಮ್ಮ. ಸಂಗೀತನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಎಲ್ಲರ ಹತ್ರ ಸೈ ಅನ್ಸ್ಕೋಬೇಕು ನೀನು. ಯಾವುದಕ್ಕೂ ಕಮ್ಮಿ ಇರಬಾರ್ದು ನಮ್ಮ ಚಿನಿಮಾ. ನಿಮ್ಮ ಅಪ್ಪನ ಆಸೆ ಅಂತೆ ನೀನು ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗಬೇಕು. ಆಮೇಲೆ ಈ ನಿಮ್ಮ ಅತ್ತೆಗೆ ಹುಷಾರಿಲ್ದಿರುವಾಗ ನೀನೇ ನೋಡಬೇಕು, ಸರಿನಾ? ಸರಿ ಅತ್ತೆ, ಆಯಿತು. ನಾನು ದೊಡ್ಡೋಳಾದ್ಮೇಲೆ ಡಾಕ್ಟರ್ ಆಗಿ ನಿನ್ನು, ಮಾಮನ್ನು, ಅಮ್ಮನ್ನು, ಅಪ್ಪನು, ಅಜ್ಜಿನು, ತಾತನು ಎಲ್ಲಾನು ನಾನೇ ಚೆಕಪ್ ಮಾಡ್ತೀನಿ, ನಾನೇ ಸೂಜಿ ಕೊಡ್ತೀನಿ. ಆಯ್ತಾಯ್ತು ಚಿನಿಮಾ, ಆಯ್ತು. ಶಿಲ್ಪ ಇವ್ರ ಜೊತೆ ಮಾತಾಡ್ತಾನೇ ಇರ್ತಾಳೆ. ಬನ್ನಿ ಬನ್ನಿ ಬಾಬಾ, ಬನ್ನಿ ಕುತ್ಕೊಳ್ಳಿ. ಶಿಲ್ಪ, ಚಿಕ್ಕಣ್ಣ ಬಂದ್ರು ಅಂತ ಅನ್ಸುತ್ತೆ. ಹೌದಮ್ಮ ಶಿಲ್ಪ, ಅಳಿಯಂದ್ರು ಬಂದ್ರು ಅಂತ ಕಾಣುತ್ತೆ. ನೀನ್ ಬಾ. ಸರಿನಮ್ಮ, ಬರ್ತೀನಿ, ನಡೀರಿ. ನೋಡು ಶಿಲ್ಪ, ನಿನಗೆ ಬಂದಿದ್ದ ಕಂಟಕ ಎಲ್ಲ ಆ ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತು. ಇನ್ಮೇಲೆ ನೀನು ಯಾವುದು ಟೆನ್ಷನ್ ಮಾಡ್ಕೋಬೇಡ. ಆರಾಮಾಗಿ ನಿನ್ ಗಂಡನ ಮನೇಲಿ ಜೀವನ ಮಾಡ್ತಾ ಹೋಗು. ಮುಂದೆ ಎಲ್ಲ ಚೆನ್ನಾಗೇ ಇರುತ್ತೆ. ಸರಿ ಅದಕ್ಕೆ ಆಯ್ತು. ಮತ್ತೆ ನಿಮ್ಮತ್ತೆ ಏನಾದರೂ ಅಂದ್ರೆ ಏನಕ್ಕೂ ತಲೆ ಕೆಡಿಸ್ಕೋಬೇಡ. ನಿನಗೆ ಅಂತ ನಿನ್ ಮಗ ಇದ್ದಾನೆ, ನಿನ್ನ ಪ್ರೀತಿ ಮಾಡೋ ನಿನ್ ಗಂಡ ಚಿಕ್ಕಣ್ಣ ಇದ್ದಾನೆ. ಅವ್ರ ಮುಂದೆ ನಿಮ್ಮತ್ತೆ ಅನ್ನೋದೆಲ್ಲ ಯಾವ ಲೆಕ್ಕ ಹೇಳು? ಹಾಂ ಅತ್ತೆ, ನನಗಂತೂ ನನ್ನ ಗಂಡ ನನ್ನನ್ನು ತುಂಬಾನೇ ಪ್ರೀತಿಸ್ತಾರೆ. ತುಂಬ ಸರಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವರಿಗೋಸ್ಕರ, ನನ್ನ ಮಗುಗೋಸ್ಕರ ನಾನೆಲ್ಲನೂ ಅಡ್ಜಸ್ಟ್ ಮಾಡ್ಕೋತೀನಿ. ನನಗೆ ಆ ನಂಬಿಕೆ ಇದೆ. ಸರಿ ಬಾ, ಎಲ್ಲರೂ ಬಂದಿದ್ದಾರೆ, ಹೋಗೋಣ ಬಾ. ಸರಿ ಅದಕ್ಕೆ ನಡೀರಿ, ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ಜಯಕ್ಕ, ಮತ್ತು ನನ್ನ ಸೊಸೆ ಲಕ್ಷ್ಮಿ, ಮತ್ತು ನನ್ನ ಮಗಳು ಶಿಲ್ಪ. ನಮ್ಮ 3 ಜನರ ಕ್ಯಾರೆಕ್ಟರ್ಸ್ ಮತ್ತು ಸ್ಟೋರಿಗಳು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಆದರೆ ಫ್ರೆಂಡ್ಸ್, ಕೆಲವು ದಿನಗಳಿಂದ ನಾವು ಸರಿಯಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಮತ್ತು ನಾವು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 6:30 ಮತ್ತು 12:30 ಮಧ್ಯಾಹ್ನ ಮತ್ತು ಸಂಜೆ 6:30ಕ್ಕೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ ಅಂತ. ಆದರೆ ಕೆಲವು ಕಾರಣಾಂತರದಿಂದ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಬೆಳಿಗ್ಗೆ 7 ಗಂಟೆಗೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 6:30 3 ಟೈಮಲ್ಲೂ ನಿಮಗೆ ನಮ್ಮ ವೀಡಿಯೋಸು ಪ್ರಸಾರ ಆಗುತ್ತೆ. ಇನ್ನೊಂದ್ಸತಿ ಟೈಮ್ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ ಮತ್ತು ಸಂಜೆ 6:30. ತಪ್ಪಿದ್ರೆ 7 ಗಂಟೆ ಒಳಗೆ 3 ಟೈಮಲ್ಲೂ ದಿನಕ್ಕೆ 3 ವೀಡಿಯೋ ಪ್ರಸಾರ ಆಗುತ್ತೆ. ಮತ್ತು ಫ್ರೆಂಡ್ಸ್, ಹಾಗೆ ಇನ್ನೊಂದು ಚಾನಲಲ್ಲಿ ಅಂದರೆ MSN ಕಾರ್ಟೂನ್ ಕನ್ನಡ ಚಾನಲಲ್ಲಿ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀವಿ. ಆ ಚಾನಲಲ್ಲಿ ಸದ್ಯಕ್ಕೆ ದಿನಕ್ಕೆ 1 ವಿಡಿಯೋ ಹಾಕ್ತೀವಿ. ಆ ಚಾನಲಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಎಲ್ಲ ಬರೋದಕ್ಕೆ ಶುರು ಆದರೆ ಅದರಲ್ಲೂ ಕೂಡ ದಿನಕ್ಕೆ 2 ವಿಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಂ ಫ್ರೆಂಡ್ಸ್, ನಮ್ಮ ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ನಿಮಗೋಸ್ಕರ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಮುಂದಕ್ಕೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತು ನನ್ನ ಮಗಳು ಚಿನಿಮಾ, ಅವಳು ದೊಡ್ಡೋಳಾಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಅವಳ ಜೀವನ, ಅವಳ ಸ್ಟೋರಿಗಳು ಮತ್ತೆ ಕಂಟಿನ್ಯೂ ಆಗುತ್ತೆ. ಹಾಂ ಫ್ರೆಂಡ್ಸ್, ನನ್ನ ಸ್ಟೋರಿ ಕೂಡ ಮುಂದೆ ನನ್ನ ಜೀವನ ಹೇಗಿರುತ್ತೆ, ನನ್ನ ಮಗ ದೊಡ್ಡವನಾಗಬೇಕು, ಅವನು ಕೂಡ ಸ್ಕೂಲಿಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಅವ್ನ ಮುಂದೆ ಲೈಫ್ ಹೇಗಿರುತ್ತೆ ಎಲ್ಲರೂ ನೀವು ನೋಡಬೇಕು ಅಂದರೆ ತಪ್ಪದೆ ನಾವು ಹಾಕೋ ವೀಡಿಯೋಸ್ನ ನೋಡಬೇಕು. ಮತ್ತು ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನು ನೀವು ತಪ್ಪದೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಂ ಫ್ರೆಂಡ್ಸ್, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್,
ನಿಮ್ಮೆಲ್ಲರಿಗೂ ಹಳ್ಳಿ ಜೀವನದ ಕಥೆಗಳು ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾಕಂದರೆ ನಾವು ಇವಾಗ ಹಳ್ಳಿ ಜೀವನಕ್ಕೆ ಕಾಲಿಟ್ಟಿದ್ದೀವಿ. ಸಿಟಿ ಬಿಟ್ಟು ಹಳ್ಳಿಗೆ ಬಂದಾಗಿದೆ. ನಿಮಗೆ ಹಳ್ಳಿ ಥರದ ಸ್ಟೋರಿ ಇಷ್ಟ ಆಗುತ್ತೆ ಅಂದರೆ ನಾವು ಹಳ್ಳಿಲೇ ಇದ್ದು ಸ್ಟೋರಿ ಮಾಡ್ತೀವಿ. ಇಲ್ಲ ನಮಗೆ ಸಿಟಿ ಥರ ಬೇಕು ಅಂತ ಅಂದರೆ ಸಿಟಿಲಿರೋ ಥರ ಮಾಡ್ತೀವಿ. ಹಾಂ ಫ್ರೆಂಡ್ಸ್, ನಮಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮುಂದಕ್ಕೆ ನಮ್ಮ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಸಿಗುತ್ತೆ ನಿಮಗೆ. ಹಾಂ ಫ್ರೆಂಡ್ಸ್, ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 6:15 3 ಟೈಮು ವೀಡಿಯೋನ ತಪ್ಪದೆ ನೋಡಿ. ನೀವು ತಪ್ಪದೆ ಎಲ್ಲ ವೀಡಿಯೋಸ್ದು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಬೆಳಗಿನ ವೀಡಿಯೋ ಬಿಟ್ಟು ಮಧ್ಯಾಹ್ನದ ವೀಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು 3 ವೀಡಿಯೋನ ನೋಡಬೇಕಾಗತ್ತೆ. ನೋಡ್ತೀರಾ ಅಲ್ವಾ? ನೋಡ್ತೀರಾ ಅಂದ್ಕೊಂಡಿದ್ದೀವಿ. ಹಾಂ ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ 7 ಗಂಟೆಗೆ ಮುಂದಿನ ಎಪಿಸೋಡ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್.